ಅಯ್ಯರ್ ಆರ್ಸಿಬಿ ತಂಡದ ಆಪತ್ ಬಾಂಧವ ಅಂತ ಹೇಳಿದ್ರೆ ತಪ್ಪಾಗಲ್ಲ. IPL ಸೀಸನ್ 19ರಲ್ಲಿ ಅದ್ಭುತ ಪ್ರದರ್ಶನ ನೀಡ್ತಾ ಬಂದಿದ್ರು. ಆರ್ಸಿಬಿ ಟ್ರೋಫಿ ಗೆಲ್ಲಲು ಅಯ್ಯರ್ ಪಾತ್ರ ಕೂಡ ದೊಡ್ಡದಿದೆ. ವೆಂಕಟೇಶ್ ಅಯ್ಯರ್ ಮಲ್ಟಿ ಟ್ಯಾಲೆಂಟೆಡ್ ಅಂತಾನೆ ಹೇಳ್ಬೋದು. ಅಯ್ಯರ್ ಆಟಕ್ಕೂ ಸೈ, ಓದಿಗೂ ಸೈ ಅನಿಸಿಕೊಂಡಿದ್ದಾರೆ. ಕ್ರಿಕೆಟ್ ಲೋಕದಲ್ಲಿ ಮಿಂಚುತ್ತಲೇ ಈಗ ಮತ್ತೊಂದು ಸಾಧನೆ ಮಾಡಿದ್ದಾರೆ ವೆಂಕಟೇಶ್ ಅಯ್ಯರ್. ವೆಂಕಿ ಈಗ ಡಾಕ್ಟರ್ ವೆಂಕಟೇಶ್ ಅಯ್ಯರ್. ಅಷ್ಟಕ್ಕೂ ಏನಿದು ಸ್ಟೋರಿ ಅನ್ನೋದನ್ನ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. IPL 2026ರಲ್ಲಿ ಹೆಚ್ಚು ಸದ್ದು ಮಾಡಿದ ಆಟಗಾರರಲ್ಲಿ ಆರ್ಸಿಬಿ ಆಲ್ರೌಂಡರ್ ವೆಂಕಟೇಶ್ ಅಯ್ಯರ್ ಕೂಡ ಒಬ್ರು. ಈ ವರ್ಷ ಬೆಂಕಿ ಆಟಕ್ಕೆ ಫ್ಯಾನ್ಸ್ ಫುಲ್ ಫಿದಾ ಆಗಿದ್ರು. ಈ ಮೂಲಕ ವೆಂಕಟೇಶ್ ಅಯ್ಯರ್ ಫ್ರಾಂಚೈಸಿ ತನ್ನ ಮೇಲೆ ಇಟ್ಟಿರುವ ನಂಬಿಕೆಯನ್ನ ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ರು. ಬ್ಯಾಟಿಂಗು ಸೈ, ಬೌಲಿಂಗು ಸೈ ಅನ್ನಿಸಿಕೊಂಡಿರುವ ವೆಂಕಟೇಶ್ ಅಯ್ಯರ್ ಈಗ ಓದಿನಲ್ಲೂ ನಂಬರ್ 1 ಅನ್ನಿಸಿಕೊಂಡಿದ್ದಾರೆ. ಕ್ರಿಕೆಟ್ ವೃತ್ತಿ ಜೀವನದ ಜೊತೆಗೆ ಉನ್ನತ ಶಿಕ್ಷಣವನ್ನ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಮೂಲಕ ಅತಿ ಹೆಚ್ಚು ಓದಿದ ಭಾರತೀಯ ಕ್ರಿಕೆಟರ್ ಅನ್ನಿಸಿಕೊಂಡಿದ್ದಾರೆ ವೆಂಕಿ. ಕ್ರಿಕೆಟ್ ಲೋಕಕ್ಕೆ ಕಾಲಿಟ್ರೆ ಶಿಕ್ಷಣದ ಕಡೆ ಹೆಚ್ಚು ಗಮನ ಕೊಡೋದಿಕ್ಕೆ ಆಗಲ್ಲ ಅನ್ನೋ ಮಾತಿದೆ. ಕೆಲವರು ಶಿಕ್ಷಣಕ್ಕೆ ಇಂಪಾರ್ಟೆನ್ಸ್ ಕೊಡಲು ಕ್ರಿಕೆಟ್ಗೆ ಗುಡ್ ಬೈ ಹೇಳಿದ್ದೂ ಇದೆ. ಹಾಗೆ ಕ್ರಿಕೆಟ್ನಲ್ಲಿ ಸಾಧನೆ ಮಾಡಿದವರು ಓದಿದ್ದು ಕಡಿಮೆ. ಸ್ಟಾರ್ ಕ್ರಿಕೆಟರ್ಸ್ ಕೂಡ PUCಗೆ ಓದು ನಿಲ್ಲಿಸಿದ್ದಾರೆ. ಕೆಲಸದ ಒತ್ತಡದಿಂದಾಗಿ ಕ್ರಿಕೆಟ್ನ ದಂತಕಥೆಗಳಾದ MS ಧೋನಿ, ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಮತ್ತು ಸಚಿನ್ ತೆಂಡೂಲ್ಕರ್ ಅವರಂತಹ ಲೆಜೆಂಡರಿ ಟೀಮ್ ಇಂಡಿಯಾ ಕ್ರಿಕೆಟಿಗರು ಶಿಕ್ಷಣವನ್ನ ಅರ್ಧಕ್ಕೆ ನಿಲ್ಲಿಸಿದ್ರು. ಆದರೆ ಆರ್ಸಿಬಿ ವೆಂಕಟೇಶ್ ಅಯ್ಯರ್ ಕ್ರಿಕೆಟ್ ಜೊತೆಗೆ ಶಿಕ್ಷಣವನ್ನ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಮೂಲಕ ಭಾರತೀಯ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಶಿಕ್ಷಣ ಪಡೆದ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಹೌದು, ಮಧ್ಯಪ್ರದೇಶದ ಇಂದೋರ್ನಲ್ಲಿ ಹುಟ್ಟಿ ಬೆಳೆದ ವೆಂಕಟೇಶ್ ಅಯ್ಯರ್ಗೆ ಕ್ರಿಕೆಟ್ ಮೇಲಿನ ಆಸಕ್ತಿ ಹೆಚ್ಚಾಗೇ ಇತ್ತು. ಆಟದಲ್ಲೇ ಹೆಚ್ಚು ಕಾಲ ಕಳೀತಾ ಇದ್ದ ವೆಂಕಟೇಶ್ಗೆ ಪೋಷಕರು ಓದಿನ ಕಡೆ ಹೆಚ್ಚಿನ ಗಮನ ಕೊಡುವಂತೆ ಹೇಳಿದ್ರು. ಹೀಗಾಗಿ 2 ದೋಣಿಯಲ್ಲಿ ಪಯಣಿಸುವ ಸವಾಲು ಅಯ್ಯರ್ ಮುಂದಿತ್ತು. ಆದ್ರೆ ಯಾವುದಾದ್ರೂ ಪದವಿ ಪಡೆಯಲೇಬೇಕು ಅಂತ ಮನೆಯಲ್ಲಿ ಹೇಳಿದ್ರು. ಆ ಬಳಿಕ ನಿನ್ನ ದಾರಿಯನ್ನ ಆಯ್ಕೆ ಮಾಡಲು ಸ್ವಾತಂತ್ರ್ಯ ನೀಡೋದಾಗಿ ತಿಳಿಸಿದ್ರು. ಅದರಂತೆ ವೆಂಕಟೇಶ್ ಅಯ್ಯರ್ ಕ್ರಿಕೆಟ್ ಜೊತೆಗೆ ಓದಿನತ್ತ ಕೂಡ ಗಮನ ನೀಡಿದ್ರು. ಎರಡನ್ನ ಬ್ಯಾಲೆನ್ಸ್ ಮಾಡಿಕೊಂಡು ಸಾಗಿದ್ರು. ಇಂದೋರ್ನ ಸೇಂಟ್ ಪಾಲ್ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ಪ್ರೈಮರಿ ಹಾಗೂ ಹೈಸ್ಕೂಲ್ ಎಜುಕೇಶನ್ ಪಡೆದ್ರು. ಇನ್ನು ಅಯ್ಯರ್ ದೇಶೀಯ ಕ್ರಿಕೆಟ್ನಲ್ಲಿ ರೈಲ್ವೇಸ್ ಮತ್ತು ಮಧ್ಯಪ್ರದೇಶವನ್ನ ಪ್ರತಿನಿಧಿಸಲು ಪ್ರಾರಂಭಿಸುವಾಗ BCom ಪದವಿ ಪಡೆದ್ರು. ಅದಾದ ಬಳಿಕ ವೆಂಕಿ ಇಂದೋರ್ನ ಪ್ರಸಿದ್ಧ ದೇವಿ ಅಹಲ್ಯಾ ವಿಶ್ವವಿದ್ಯಾಲಯದಿಂದ ಹಣಕಾಸು ಮತ್ತು ಅಂತಾರಾಷ್ಟ್ರೀಯ ವ್ಯವಹಾರದಲ್ಲಿ MBA ಪೂರ್ಣಗೊಳಿಸಿದ್ದಾರೆ. ಇದೀಗ ಶೀಘ್ರದಲ್ಲೇ PhD ಮೂಲಕ ಡಾಕ್ಟರೇಟ್ ಕೂಡ ಪಡೆಯಲಿದ್ದಾರೆ. ಇನ್ನೊಂದು ವಿಚಾರ ಏನಂದ್ರೆ, ಓದಿನಲ್ಲಿ ಮುಂದಿದ್ದ ವೆಂಕಟೇಶ್ ಅಯ್ಯರ್ BCom ಕಂಪ್ಲೀಟ್ ಆದ ಬೆನ್ನಲ್ಲೇ CA ಇಂಟರ್ಮೀಡಿಯೇಟ್ ಪರೀಕ್ಷೆಗಳಲ್ಲಿಯೂ ಪಾಸ್ ಆಗ್ತಾರೆ. ಅಷ್ಟೇ ಅಲ್ಲ, ಅವರಿಗೆ ಕೈ ತುಂಬ ಸಂಬಳ ಕೊಡುವ ಕಂಪನಿ ಕೂಡ ಜಾಬ್ ಕೊಡುತ್ತೆ. ಬಿಗ್ 4 ಅಕೌಂಟಿಂಗ್ ಸಂಸ್ಥೆಗಳಲ್ಲಿ ಒಂದಾದ ಡೆಲಾಯ್ಟ್ ಕಂಪನಿ 15 ಲಕ್ಷ ವಾರ್ಷಿಕ ವೇತನದೊಂದಿಗೆ ಕೆಲಸದ ಆಫರ್ ನೀಡಿತ್ತು. ಆದರೆ ಅಯ್ಯರ್ ಕ್ರಿಕೆಟ್ ಮೇಲಿನ ಪ್ರೀತಿಯಿಂದ ಈ ಕೆಲಸದ ಆಫರ್ನ ರಿಜೆಕ್ಟ್ ಮಾಡಿದ್ರು. ಕ್ರಿಕೆಟಿಗರಾಗಿ ವೃತ್ತಿ ಜೀವನವನ್ನ ಮುಂದುವರಿಸಲು ನಿರ್ಧರಿಸಿದ್ರು. ಆದರೆ ಶಿಕ್ಷಣವನ್ನ ಇಲ್ಲಿಗೆ ಸ್ಟಾಪ್ ಮಾಡಿಲ್ಲ. IPL ಮೂಲಕ ಕೋಟಿ ಗಳಿಸಿದ್ರು ಮತ್ತು ಟೀಮ್ ಇಂಡಿಯಾವನ್ನ ಪ್ರತಿನಿಧಿಸಿದ್ರು. ಅವರು ಶಿಕ್ಷಣಕ್ಕೆ ಆದ್ಯತೆ ನೀಡೋದನ್ನ ಮುಂದುವರಿಸಿದ್ರು. ಅಯ್ಯರ್ ಡೆಡಿಕೇಶನ್ ಎಷ್ಟಿತ್ತು ಅಂದ್ರೆ, ಕ್ರಿಕೆಟ್ ಪ್ರಾಕ್ಟೀಸ್ ಮುಗಿತಾ ಇದ್ದಂತೆ ಮತ್ತೆ ಓದಲು ಶುರು ಮಾಡ್ತಿದ್ರು. ಮ್ಯಾಚ್ ಟೈಮ್ನಲ್ಲೂ ಓದಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಬಂದಿದ್ದಾರೆ. ಡ್ರೆಸ್ಸಿಂಗ್ ರೂಮ್ನಲ್ಲೂ ಅಯ್ಯರ್ ಬುಕ್ ಪೆನ್ ಹಿಡಿದು ಅಭ್ಯಾಸ ಮಾಡ್ತಾ ಇದ್ರು. ಇದೀಗ ವೆಂಕಿ ಸದ್ಯ ಹಣಕಾಸಿನಲ್ಲಿ PhD ಪದವಿ ಪಡಿತಾ ಇದ್ದಾರೆ ಮತ್ತು ಶೀಘ್ರದಲ್ಲೇ ಡಾಕ್ಟರ್ ವೆಂಕಟೇಶ್ ಅಯ್ಯರ್ ಆಗಲಿದ್ದಾರೆ. ಈ ಮೂಲಕ ಅಯ್ಯರ್ ಕ್ರಿಕೆಟ್ ಜೊತೆಗೂ ಕಲಿಕೆಯೂ ಮುಖ್ಯ, ಈ ಪೀಳಿಗೆಯಲ್ಲಿ ಉತ್ತಮ ಸಾಧನೆ ಮಾಡೋದ್ರ ಜೊತೆಗೆ ಶಿಕ್ಷಣಕ್ಕೂ ಇಂಪಾರ್ಟೆನ್ಸ್ ಕೊಡಬೇಕು, ಜೀವನದಲ್ಲಿ ಕಲಿಕೆ ಮುಖ್ಯ ಅನ್ನೋ ಮೆಸೇಜ್ನ ನೀಡಿದ್ದಾರೆ. ವೆಂಕಟೇಶ್ ಅಯ್ಯರ್ ಈ ಪೀಳಿಗೆಯ ಕ್ರೀಡಾಪಟುಗಳಿಗೆ ಸ್ಫೂರ್ತಿಯಾಗಿದ್ದಾರೆ. ಈ ಬಗ್ಗೆ ನಿಮಗೆ ಏನನಿಸ್ತಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.